ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿಸುತೋಪುದಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ವೃಷಭ ರಾಶಿಯವರ ಮೇ ತಿಂಗಳಿನಲ್ಲಿ ಶುಕ್ರನು ಧನಕಾರಕನಾಗಿರುತ್ತಾನೆ ನೋಡಿ. ಯಾಕೆಂದ್ರೆ ಈ ರಾಶಿಯವರು ಶುಕ್ರನ ಆರಾಧನೆ ಅಂದ್ರೆ ಲಕ್ಷ್ಮೀದೇವಿಯ ಆರಾಧನೆ ಮಾಡುವುದರಿಂದ ಧನಲಾಭ ಧನಪ್ರಾಪ್ತಿಯು ಈ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಪ್ರಾಪ್ತವಾಗ್ತದೆ. ದ್ವಿತೀಯದಲ್ಲಿ ಗುರು, ಚತುರ್ಥಾಧಿಪನಾಗಿರುವಂತಹ ಕೇತು, ರಾಹು ದಶಮದಲ್ಲಿ ಹಾಗೂ ಏಕಾದಶ ಅಂದರೆ ಲಾಭಸ್ಥಾನದಲ್ಲಿ ಶನಿ ಕುಜ ಲಾಭಕಾರಕನಾಗಿದ್ದು 12ನೇ ಸ್ಥಾನ ವ್ಯಯಕಾರಕ ಅಂದರೆ ರವಿ ಬುಧ ಇರುವುದರಿಂದ ಸ್ವಲ್ಪ ಮಟ್ಟಿನ ಮಿಶ್ರ ಫಲಗಳು ಈ ರಾಶಿಯವರಿಗೆ ಈ ತಿಂಗಳು ಪ್ರಾಪ್ತಿಯಾಗ್ತದೆ. ಈ ರಾಶಿಯವರಿಗೆ ಮೇ ತಿಂಗಳು ಒಳ್ಳೆಯ ಲಾಭದಾಯಕವಾಗುತ್ತದೆ. ರಾಶಿಯಲ್ಲಿ ಶುಕ್ರ ಇರುವುದರಿಂದ ಸ್ವಂತ ಉದ್ಯೋಗ ಮಾಡುವಂತಹ ಯೋಗ ಈ ರಾಶಿಯವರಿಗೆ ಇರುತ್ತದೆ. ಎಲ್ಲ ಕೆಲಸಗಳನ್ನು ಮಾಡಿ ಇನ್ನು ಯಾರ ಬಳಿ ನಾವು ಕೆಲಸ ಮಾಡೋದು ಬೇಡ, ನಮ್ಮದೇ ಆಗಿರುವಂತಹ ಒಂದು ಉದ್ಯೋಗ ಸ್ಥಳವನ್ನು ನಾವು ಸೃಷ್ಟಿಸಬೇಕು ಅನ್ನುವಂಥವರಿಗೆ ಈ ತಿಂಗಳು ಭಾರಿ ಲಾಭಕಾರಕವಾಗಿ ಪ್ರಾಪ್ತಿಯಾಗ್ತದೆ. ಭೂಮಿಯಲ್ಲಿ ಹಣ ಹಾಕುವವರಿಗೆ ಲಾಭ ಪಡೆಯಬಹುದು. ಈ ತಿಂಗಳು ಭೂಮಿಯಲ್ಲಿ ಅಂದ್ರೆ ಯಾವುದೇ ಭೂಮಿ ಖರೀದಿ ವ್ಯವಹಾರದಲ್ಲಿ ಕೈ ಹಾಕಿದರೆ ಈ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಒಳ್ಳೆ ಲಾಭವು ಕಂಡುಬರುತ್ತದೆ. ರೈತರಿಗೆ ಬಹುಪಾಲು ಲಾಭ ಬರುವುದು. ರೈತರಿಗೆ ಯಾಕೆಂದ್ರೆ ಏಪ್ರಿಲ್ ಮೇ ತಿಂಗಳಂದ್ರೆ ಮಳೆಗಳು ಕಡಿಮೆ ಇರುವುದು. ಆದರೆ ಮೇ ತಿಂಗಳ 3ನೇ ವಾರದಲ್ಲಿ ಒಳ್ಳೆಯ ಮಳೆ ಬಂದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತಹ ಯೋಗ ರೈತರಿಗೆ ಪ್ರಾಪ್ತಿಯಾಗ್ತದೆ. ಸ್ತ್ರೀಯರು ಮನೆಯಲ್ಲಿ ಪ್ರತಿ ಶುಕ್ರವಾರ ಸಂಜೆ ತುಪ್ಪದ ದೀಪ ಹಚ್ಚುವುದರಿಂದ ಲಕ್ಷ್ಮಿಯ ಆಗಮನ ಮನೆಯಲ್ಲಿ ಆಗುವುದು. ಪ್ರತಿ ಶುಕ್ರವಾರ, ಶುಕ್ರ ಅಂದ್ರೆ ಲಕ್ಷ್ಮೀಕಾರಕ, ಆ ಶುಕ್ರನ ಅಂದ್ರೆ ಮಹಾಲಕ್ಷ್ಮಿಯ ಆರಾಧನೆ ಸಾಯಂಕಾಲ ತುಪ್ಪದಿಂದ ಮಾಡುವುದರಿಂದ, ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇತ್ಯಾದಿಗಳು ಪ್ರಾಪ್ತಿಯಾಗುವುದು. ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುವುದು. ಬ್ಯಾಂಕ್ ನೌಕರಿ ಮಾಡುವವರಿಗೆ ವಿಶೇಷ ಲಾಭ ಗಳಿಕೆ ಹಾಗೂ ಉದ್ಯೋಗ ನಿಮಿತ್ತ ಕೆಲಸದಲ್ಲಿ ಯಾವುದಾದರೂ ಉದ್ಯೋಗ ನಿಮಿತ್ತವಾಗಿ ಪರ ಊರಿಗೆ ಹೋಗುವಂತಹ ಒಂದು ಯಾತ್ರೆಯ ಭಾಗ್ಯ. ಅಂದ್ರೆ ನಾವು ಯಾತ್ರೆಯ ಭಾಗ್ಯ ಅಂದ್ರೆ ಯಾಕೆ ಹೇಳೋದು ಹೇಳಿದ್ರೆ, ಬೇರೆ ಊರಿಗೆ ಹೋಗುವುದಂದ್ರೆ ಎಷ್ಟು ಕಷ್ಟ, ಯಾತ್ರೆ ಮಾಡುವುದು ಹೇಳಿದ್ರೆ ತುಂಬಾ ಕಷ್ಟ. ಆದರೆ ಆ ಊರಿಗೆ ಹೋದಾಗ ನೀವು ಅಲ್ಲಿರುವಂತಹ ಆ ಗ್ರಾಮ ದೇವತೆಯ ಅಥವಾ ಊರಿನ ದೇವರ ನೀವು ಭೇಟಿ ಮಾಡಿದ್ರಿಂದ ನಿಮಗೆ ಮಾನಸಿಕ ಒತ್ತಡ ಇರುವಂತದ್ದು ಕಡಿಮೆ ಆಗುತ್ತದೆ ಹಾಗೂ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿಯ ಯೋಗ ನಿಮಗೆ ಪ್ರಾಪ್ತಿ ಆಗ್ತದೆ. ಹಾಗೂ ಸಿನಿ ರಂಗದಲ್ಲಿ ಇರುವವರಿಗೆ, ಈ ಸಿನಿಮಾ ನಿರ್ದೇಶಕರು, ಸಿನಿಮಾ ನಿರ್ಮಾಣ ಮಾಡುವಂತರು ಹಾಗೂ ಇತರೆ ವರ್ಗದ ಎಲ್ಲ ಕೆಲಸ ಈ ಸಿನಿಮಾ ರಂಗದಲ್ಲಿ ಮಾಡುವವರಿಗೆ ಒಳ್ಳೆ ಅವಕಾಶ ಇರುತ್ತದೆ. ಹೊಸದಾಗಿ ಬರುವಂತಹ ನಟ ನಟಿಯರಿಗೆ ಸಕಾಲದಲ್ಲಿ ಒಳ್ಳೆಯ ಯೋಗ ಪ್ರಾಪ್ತವಾಗ್ತದೆ. ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ನಾವೊಂದು ಚಿತ್ರದಲ್ಲಿ ಅಥವಾ ಸೀರಿಯಲ್ನಲ್ಲಿ ಅಭಿನಯ ಮಾಡಬೇಕು, ನಮಗೆ ಒಳ್ಳೆ ಕೀರ್ತಿ ಬರಬೇಕು ಹೇಳಿ ಯಾರು ಆಲೋಚನೆ ಮಾಡಿ ಈ ಸಿನಿರಂಗಕ್ಕೆ ಪ್ರವೇಶ ಮಾಡ್ತಾರೋ ಅವರಿಗೆ ಪ್ರಾರಂಭದಲ್ಲಿ ಕಷ್ಟವಾದರೂ ಆನಂತರ ಒಳ್ಳೆಯ ಶುಭ ಯೋಗಗಳು ಪ್ರಾಪ್ತಿ ಆಗ್ತದೆ. ವೃತ್ತಿಪರ ವೈದ್ಯರಿಗೆ, ವೈದ್ಯಕೀಯ ವೃತ್ತಿ ಮಾಡುವಂತಹ ಎಲ್ಲ ವೈದ್ಯರಿಗೆ ಒಳ್ಳೆಯ ಗೌರವ ಆದರ ಪ್ರಾಪ್ತಿಯಾಗುವುದು. ವಾಹನ ಚಾಲಕರಿಗೆ, ಆಟೋ ಚಾಲಕರಿಗೆ ಒಳ್ಳೆಯ ಸುದ್ದಿ ಹಾಗೂ ಲಾಭಗಳಿಗೆ. ಯಾಕೆಂದ್ರೆ ಈ 2 ತಿಂಗಳಿಂದ ತುಂಬಾ ಕಷ್ಟಪಟ್ಟಿರ್ತಾರೆ. ಈ ಆಟೋ ಚಾಲಕರಿರ್ಬೋದು, ಈ ವಾಹನ ಚಾಲಕರಿರ್ಬೋದು, ತುಂಬಾ ಕಷ್ಟದಿಂದ ಅವರ ಜೀವನ ಏನು ಹೇಳಿದ್ರೆ ತುಂಬಾ ಕಷ್ಟದಿಂದ ಈ 2 ತಿಂಗಳು ಅವರು ಕಷ್ಟಪಟ್ಟಿರ್ತಾರೆ. ಆದರೆ ಅವರಿಗೆ ಆ ಕಷ್ಟಪಟ್ಟಂತಹ ಲಾಭ 10 ಪಟ್ಟಾಗಿ ಆ ಪರಮಾತ್ಮ ಕೊಡುವಂತಹ ಯೋಗ ಈ ಮೇ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಪೊಲೀಸರಿಗೆ ಪೊಲೀಸ್ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿಗಳು ಹಾಗೂ ಹೋಟೆಲ್ ಮಾಲೀಕರಿಗೆ ಒಳ್ಳೆಯ ಲಾಭ ಆದಾಯ ಬರುವಂತಹದ್ದು. ತರಕಾರಿ ಹಣ್ಣು ಹಂಪಲು ಮಾರಾಟಗಾರರಿಗೆ ಒಳ್ಳೆಯ ಲಾಭ ಸಿಗುವುದು. ಉಷ್ಣ ಪ್ರಕೃತಿಯಾಗಿರುವಂತಹ ಈ ರಾಶಿಯವರು ನೋಡಿ. ಯಾಕೆಂದ್ರೆ ಈಗ ಸೆಕೆಯ ಸಮಯ, ಆದಷ್ಟು ನೀರನ್ನು ಅಥವಾ ಎಳ್ನೀರನ್ನು ಅಥವಾ ಮಜ್ಜಿಗೆ ಪಾನಕ ಇತ್ಯಾದಿಗಳನ್ನು ಕುಡಿದು ದೇಹವನ್ನು ತಂಪಾಗಿರಿಸಬೇಕು ಈ ರಾಶಿಯವರು. ಯಾಕೆಂದ್ರೆ ಉಷ್ಣ ಪ್ರಕೃತಿಯ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಉದರ ಬಾಧೆ ಅಂದರೆ ಹೊಟ್ಟೆಯ ನೋವು ಕಾಣಿಸಿಕೊಳ್ಳುವಂತಹದ್ದು ಈ ತಿಂಗಳಿನಲ್ಲಿ ಕಾಣಲಿಕ್ಕೆ ಸಿಗುತ್ತದೆ. ಇವರು ಏನ್ ಮಾಡಬೇಕು ಹೇಳಿದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಿಂದಿನ ದಿನ ತಾಮ್ರದ ಚೆಂಬಿನಲ್ಲಿ ಇಟ್ಟಂತಹ ನೀರನ್ನು ಸ್ವಲ್ಪ ಆ ನೀರಿಗೆ ಅರಿಶಿಣವನ್ನು ಬೆರೆಸಿ ಕುಡಿಯುವುದರಿಂದ ಈ ಉದರ ನಿಮಿತ್ತ ಅಂದ್ರೆ ಉದರದ ಬಾಧೆಯನ್ನು ಎಲ್ಲವನ್ನು ಪರಿಹಾರ ಮಾಡಿಕೊಳ್ಬಹುದು. ಓಂ ಶ್ರೀ ಮಹಾಲಕ್ಷ್ಮಿ
ಮಾಂ ಧನಂ ದೇಹಿ ರಕ್ಷಸ್ವ ಓಂ ಎನ್ನುವ ಮಂತ್ರದಿಂದ ಶುಕ್ರವಾರ ಸಾಯಂಕಾಲ ತುಪ್ಪದ ದೀಪವನ್ನು ಆ ಮಹಾಲಕ್ಷ್ಮಿಗೆ ಹಚ್ಚುವುದರಿಂದ ಎಲ್ಲ ದೈಹಿಕ, ಮಾನಸಿಕ, ಆರ್ಥಿಕವಾಗಿರುವಂತಹ ತೊಂದರೆಗಳನ್ನು ಪರಿಹಾರ ಮಾಡಿ ಆ ಭಗವಂತನು ನಿಮಗೆ ಒಳ್ಳೇದು ಮಾಡಲಿ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದಗಳು.